ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಾಕೇಶ್ ಲಾಗ್ ಚಾನಲ್. ಯಾರೆಲ್ಲ ಚಾನಲ್ ಅನ್ನು ನೋಡ್ತಾರೆ, ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಾಕೇಶ್ ಲಾಗ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ಫಸ್ಟ್ ಟೈಮ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಾಕೇಶ್ ಲಾಗ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ಫಸ್ಟ್ ಟೈಮ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬ್ಯಾಕ್ಗ್ರೌಂಡಲ್ಲಿ ಏನು ನೋಡ್ತಾ ಇದ್ದೀರಾ ನೀವೆಲ್ಲ, ಇದೆಲ್ಲ ಚೇರ್ಸು. ಇದು ನಮ್ಮ ಸ್ಕೂಲ್ ಇದಲ್ಲ, ಸ್ಕೂಲ್ದು. ಸೊ ಅಲ್ಲಿ ಜಾಸ್ತಿ ಇದಾವೆ ಅಂಥೇಳಿ ಇಲ್ಲಿ ತಂದು ಇಟ್ಟಿದ್ದೀವಿ. ಆಮೇಲೆ ಇದನ್ನು ಆ ಸ್ಕೂಲ್ಗೆ ಮೂವ್ ಮಾಡ್ತೀವಿ. ಸೊ ರೂಮ್ ಸ್ವಲ್ಪ ಮೆಸ್ಸೇಜ್ ಕಾಣಿಸ್ಬೋದು, ಪ್ಲೀಸ್ ಬ್ಯಾಕ್ಗ್ರೌಂಡ್ ಎಲ್ಲ ಇಗ್ನೋರ್ ಮಾಡಿ. ಸೊ ತಡ ಮಾಡಿದ ವಿಡಿಯೋ ಸ್ಟಾರ್ಟ್ ಮಾಡೋಲ್ಲ, ಬನ್ನಿ ಸ್ನೇಹಿತರೆ. ಇವತ್ತು ನಾನು ನಿಮಗೆ ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕಂತ ಬಂದಿದ್ದೀನಿ. ವಿಡಿಯೋ ಮಾಡೋದು ಎಲ್ಲರಿಗೂ ಹುಚ್ಚಿರುತ್ತೆ. ವಿಡಿಯೋ ಅಂದರೆ ಆ ಲಾಗ್ಸ್, ಯೂಟ್ಯೂಬ್ದಾಗ ಲಾಗ್ಸ್ ಮಾಡಬೇಕು, ಆಮೇಲೆ ಒಳ್ಳೆ ಒಳ್ಳೆ ವ್ಯೂಸ್ ಬರಬೇಕು, ನಾವು ಫೇಮಸ್ ಆಗಬೇಕು, ಜನರು ನಮ್ಮನ್ನ ಗುರುತ ಹಿಡಿಬೇಕು ಅಂತ ಭಾಳ ಮಂದಿಗೆ ಆಸೆ ಇರುತ್ತೆ. ಬಟ್ ಲಾಗ್ಸ್ ಮಾಡೋಕೆ ಆಲ್ಮೋಸ್ಟ್ ಎಲ್ಲರೂ ಹೆದರ್ತಾರೆ. ಯಾಕಂತಂದ್ರೆ ನಾವು ಏನು ಮಾತಾಡಬೇಕು ಅನ್ನೋದು ಗೊತ್ತಾಗಲ್ಲ. ಫಸ್ಟ್ ಆಫ್ ಆಲ್ ಅದಂತರೂ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ನಾವು ಯಾವ ಥರ ಮಾತಾಡ್ತೀವಪ್ಪ, ನಾವು ಏನು ಮಾತಾಡಬೇಕು, ಆಮೇಲೆ ನಮ್ಮದು ವಾಯ್ಸ್ ಹೆಂಗೈತಿ, ನಮ್ಮ ಫೇಸ್ ಹೆಂಗೈತಿ, ನಾವು ಚೆಂದ ಕಾಣಿಸ್ತೀವಿಲ್ಲ ಕ್ಯಾಮ್ರಾ ಮುಂದೆ, ಆಮೇಲೆ ನಮ್ಮ ವಾಯ್ಸ್ ಕ್ಲಿಯರಾಗಿ ಕೇಳಿಸುತ್ತಿಲ್ಲ ಜನರಿಗೆ, ಏನು ನೋಡಿ ನಗ್ತಾರನ್ನ ಅಥವಾ ನಾವು ನೋಡಿ ಮುಖ ಹೆಂಗೆ ತೊಡಿ ಅಂತ ತಿಳ್ಕೊತಾರನ ಅಂತ ನಮ್ಮ ಮನಸ್ಸಾಗಿರುತ್ತೆ. ಎಲ್ಲರ ಮನಸ್ಸಾಗೂ ಸ್ಟಾರ್ಟಿಂಗ್ ಹಂಗೆ ಇರ್ತೈತಿ, ನನ್ನ ಮನಸ್ಸಾಗೂ ಹಂಗೆ ಇತ್ತು. ಬಟ್ ಇವಾಗ ಅದೆಲ್ಲ ಫಿಯರ್ಲೆಸ್ ಆಗಿಬಿಟ್ಟಿದ್ದೀನಿ ನಾನು. ಯಾವುದೂ ಹೆದರಿಕೆ ಇಲ್ಲ. ಯಾಕಂದರೆ ಯಾರು ತಂದು ಕೊಡಂಗಿಲ್ಲ ರೀ. ನೀವು ಲಾಗ್ ಮಾಡ್ಬೇಕಂತ ನಿಮ್ಮ ಮನಸ್ಸಾಗ ಬಂದರೆ ಲಾಗ್ ಮಾಡಿರಿ, ಇಲ್ಲ ಅಂತಂದರೆ ಸುಮ್ಮನೆ ಇದ್ಬಿಡ್ರಿ. ಈಗ ಲಾಗ್ ಮಾಡಬೇಕಲ್ಲ, ಲಾಗ್ ಮಾಡ. ಆಜು ಬಾಜು ನಾವು ಯಾವ ಬೇಕಾದ್ರೆ ಬಂದು ಏನು ಬೇಕಾದ್ರೆ ಹೇಳ್ತಾನೆ, ಯಾವ ಬಂದು ತಂದು ಹಾಕೋದಿಲ್ಲ. ಸೊ ನಿಮ್ಗೆ ಇಷ್ಟ ಆಗಿದ್ದು ನೀವು ಮಾಡಬೇಕು. ಸೊ ಇದೇ ಟಾಪಿಕ್ ಬಗ್ಗೆನೇ ನಾನು ಮಾತಾಡಬೇಕಂತ ಬಂದಿದ್ದೀನಿ. ಸ್ವಲ್ಪ ಮಾತಾಡೋವಾಗ ಅಲ್ಲಿ ಇಲ್ಲಿ ಆಗುತ್ತೆ, ಬಟ್ ಇದು ನಾನು ಏನೂ ಎಡಿಟ್ ಮಾಡೋಂಗಿಲ್ಲ. ನನ್ನ ಮನಸ್ಸೊಳಗೆ ಹೆಂಗೆ ಐತಿ ನಾನು ಹಂಗೆ ಮಾತಾಡ್ತೀನಿ ಇವತ್ತು. ಸೊ ಯಾರಿಗೆಲ್ಲ ಕಿರಿಕಿರಿ ಆಗತ್ತದ ಪ್ಲೀಸ್ ಸ್ಕಿಪ್ ಮಾಡಿರಿ ವಿಡಿಯೋ. ಇಷ್ಟ ಆದರೆ ಕಂಟಿನ್ಯೂ ನೋಡಿರಿ. ಸೊ ಏನು ಹೇಳಬೇಕಪ್ಪ ಅಂತಂದ್ರೆ, ನಾನು ಈಗ ಲಾಗ್ ಸ್ಟಾರ್ಟ್ ಮಾಡಿ ಒಂದು ವಾರ ಆಯ್ತು. ಸೊ ಒಂದು ವಾರದಿಂದ ನಾನು ಅದು ಇದು ಲಾಗ್ಸ್ ಎಲ್ಲ ಯಾವ ಥರ ಕಂಟೆಂಟ್ ಮಾಡಬೇಕಂತ ಯೂಟ್ಯೂಬ್ದಾಗ ಬೇರೆ ಬೇರೆ ವೀಡಿಯೋಸ್ ಎಲ್ಲ ಸರ್ಚ್ ಮಾಡಿದೆ. ಸೊ ನಾವು ಒಂದು ಎರಡು ಕಂಟೆಂಟ್ ಸಿಕ್ತು, ಆಮೇಲೆ ಒಂದು ಓನ್ ಕಂಟೆಂಟ್ ಸಿಕ್ತು. ನಾನು ಅದನ್ನೂ ಕ್ರಿಯೇಟ್ ಮಾಡಿ ಅದ್ರ ಬಗ್ಗೆನೂ ಮಾತಾಡಬೇಕಂತ ಮಾಡಿದ್ದೆ. ಆಮೇಲೆ ಹೊರಗಡೆ ಹೋದೆ, ಅಲ್ಲಿನೂ ಲಾಗ್ ಶೂಟ್ ಮಾಡಿದೆ, ಅದನ್ನೂ ನಾನು ವಿಡಿಯೋ ಹಾಕಿದ್ದೀನಿ. ಸೊ ಅದಕ್ಕೂ ಒಳ್ಳೆ ರೆಸ್ಪಾನ್ಸ್ ಬಂದೈತಿ. ಸೊ ಇನ್ನು ಮ್ಯಾಗಿಂದ ನಾನು ಲಾಗ್ಸ್ ಕಂಟಿನ್ಯೂ ಮಾಡ್ಬೇಕಂತ ಮಾಡಿದ್ದೀನಿ. ಬಟ್ ಈ ರೂಮ್ದಿಂದ ಬಿಟ್ಟು ಹೊರಗಡೆ ಹೋಗಿ ನಾರ್ಮಲಾಗಿ ಪಬ್ಲಿಕ್ ಪ್ಲೇಸಲ್ಲಿ ಮಾತಾಡಬೇಕಂತ ಮಾಡಿದ್ದೀನಿ. ಸೊ ಅದಕ್ಕೆ ಪಬ್ಲಿಕ್ ಪ್ಲೇಸಾಗಿ ಮಾತಾಡಬೇಕಂದ್ರೆ ಭಾಳ ಧೈರ್ಯ ಬೇಕು ರೀ. ಬಿಕಾಸ್ ಯಾರಿಗೂ ಆ ಧೈರ್ಯ ಸಲಂಗಿಲ್ಲ. ಲೈಕ್ ಕ್ಯಾಮ್ರಾ ಹಿಡ್ಕೊಂಡು ಹೋಗ್ಬಿಟ್ರೆ ಎಲ್ಲರೂ ನೋಡ್ತಾರೆ, ಏನು ಮಾತಾಡಕತ್ತಾನಪ್ಪ ಇವ ಅಂತೆಲ್ಲ ಹುಚ್ಚು ಅದನ್ನಲ್ಲ ಅಂತ ನೋಡ್ತಾರೆ. ಬಟ್ ಅವ್ರಿಗೇನು ಗೊತ್ತಿರ ಲಾಗ್ ಮಾಡಕತ್ತೀವಿ ಅಂಥೇಳಿ. ಒಂದಿಷ್ಟು ಜನಕ್ಕೆ ಈಗ ಗೊತ್ತಿರ್ತಿಲ್ಲ, ಕಾಲೇಜ್ ಹುಡುಗರಾಗಲಿ ಅಥವಾ ಸ್ವಲ್ಪ ಎಜುಕೇಟೆಡ್ ಇರ್ತಾರಲ್ಲ, ಅವರಿಗೆಲ್ಲ ಗೊತ್ತಿರುತ್ತೆ ಲಾಗ್ ಮಾಡಕತ್ತಾರೆ ಅಂತ. ಎಲ್ಲರೂ ಹಿಂದಿಂದ ಹಾಯ್ ಬಾಯ್ ಎಲ್ಲ ಮಾಡ್ತಿರ್ತಾರೆ, ನೀವು ಬೇರೆ ವೀಡಿಯೋದಾಗ ನೋಡಿರ್ಬೋದು. ಸೊ ಅದಕ್ಕಿಂತ ಪಬ್ಲಿಕ್ ಪ್ಲೇಸ್ದಾಗ ಹೋಗೋಕ್ಕಿಂತ ಮುಂಚೆ ನೀವು ಸ್ವಲ್ಪ ಪ್ರಿಪೇರ್ ಆಗಬೇಕು. ಫಸ್ಟ್ ರೂಮ್ದಾಗ ವೀಡಿಯೋ ಮಾಡಿರಿ. ಈಗ ನಾನು ಮಾಡಕತ್ತಿಲ್ಲ ಕ್ಯಾಮ್ರಾ ಮುಂದೆ. ಸೊ ಈ ಥರ ನೀವು ವೀಡಿಯೋ ಮಾಡಿರಿ. ಆಮೇಲೆ ನಿಮ್ಮ ವೀಡಿಯೋ ನೀವೇ ನೋಡ್ರಿ ಒಂದು 2-3 ಸಲ. ಯೂಟ್ಯೂಬ್ದಾಗ ಅಪ್ಲೋಡ್ ಮಾಡಬೇಡ್ರಿ, ನಿಮ್ಮ ವೀಡಿಯೋ ನೀವೇ ನೋಡಿರಿ. ಇಷ್ಟ ಆದರೆ ಕಂಟಿನ್ಯೂ ಮಾಡಿರಿ. ನೀವು ಮಾತಾಡೋ ಸ್ಟೈಲು ಅಥವಾ ನಿಮ್ಮ ಫೇಸು ನಿಮಗೆಲ್ಲ ನಿಮ್ಗೆ ಇಷ್ಟ ಆಗ್ಬೇಕು. ಫಸ್ಟ್ ನಿಮ್ಗೆ ಇಷ್ಟ ಆತಂದ್ರೆ ಲಾಗ್ ಮಾಡಿರಿ. ನಿಮ್ಗೆ ಇಷ್ಟ ಆಗ್ಲಿಕ್ಕಂದ್ರೆ ಅಲ್ಲೇ ಸ್ಕಿಪ್ ಮಾಡಿಬಿಡ್ರಿ. ನಿಮ್ಗೇನು ಲಾಗ್ ಮಾಡಬೇಕಂತ ಯಾರೂ ಏನು ಹೇಳಂಗಿಲ್ಲ. ಸೊ ಅದು ನಿಮ್ಮ ಇಷ್ಟ. ಸೊ ಇನ್ ಕೇಸ್ ನಿಮ್ಗೆ ಲಾಗ್ ಮಾಡಲೇಬೇಕಂತ ಅನ್ನಿಸ್ತಂತಂದ್ರೆ ಫಸ್ಟ್ ರೂಮ್ದಾಗ ಒಂದು ನಿಮ್ಮ ರೂಮ್ ಇರ್ತೈತಲ್ಲ ಆಲ್ರೆಡಿ, ರೂಮ್ದಾಗ ಸ್ಟಾರ್ಟ್ ಮಾಡಿರಿ. ನಿಮಗೆ ಟ್ರೈಪೋರ್ಡ್ ತೊಗೋಬೇಕು ಅಥವಾ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ ಏನಿಲ್ಲ. ನಾನು ಒಂದು ಸ್ಟ್ಯಾಂಡ್ ಐತೆ, ಸ್ಟ್ಯಾಂಡ್ ಮ್ಯಾಗೆ ಇಟ್ಟಿದ್ದೀನಿ ನಾನೀಗ, ಟು ಬಿ ವೆರಿ ಫ್ರ್ಯಾಂಕ್. ಸೊ ನಿಮ್ಗೆ ರೂಮ್ದಾಗ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಮ್ಗೆ ಫಸ್ಟ್ ಥಿಂಗೆ ಕಂಟೆಂಟ್ ಬೇಕು. ಕಂಟೆಂಟ್ ಅಂದರೆ ಎಲ್ಲ ಎಲ್ಲಿಂದ ಹುಡುಕಬೇಕು, ಒಂದೊಂದು ಓನ್ ಕಂಟೆಂಟ್ಸ್ ಇರ್ತಾವೆ. ನೀವು ಓನ್ ಟಾಪಿಕ್ ಬಗ್ಗೆನೂ ಮಾತಾಡ್ಬೋದು. ಇಲ್ಲ ಅಂತಂದ್ರೆ ಸ್ವಲ್ಪ ರಿಸರ್ಚ್ ಮಾಡಬೇಕು. ನಿಮ್ಮದು ಚಾರ್ಟ್ ಇರುತ್ತಲ್ಲ, ಅಲ್ಲಿ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕಲ್ಲ. ಸಪೋಸ್ ಇವಾಗ ನಿಮಗೆ ಯಾವುದಾದ್ರು ಒಂದು ಮೋಟಿವೇಶನ್ ಕಂಟೆಂಟ್ ಬೇಕಂತ ಇರುತ್ತೆ. ಸೊ ಚಾರ್ಟ್ GPT ನೀವು ಟೈಪ್ ಮಾಡಿ ಸರ್ಚ್ ಮಾಡಿದರೆ ನಿಮಗೆ ನಂಬರ್ ಆಫ್ ಮೋಟಿವೇಶನ್ ಸ್ಕ್ರಿಪ್ಟ್ ಎಲ್ಲ ಸಿಗುತ್ತೆ. ಆ ಸ್ಕ್ರಿಪ್ಟ್ ಬಗ್ಗೆನೂ ಮಾತಾಡ್ರಿ. ಇಲ್ಲ ನಿಮ್ದು ಓನ್ ಕಂಟೆಂಟ್ ಇದ್ದರೆ ಓನ್ ಕಂಟೆಂಟನ್ನು ಮಾಡ್ಬೋದು. ಆಮೇಲೆ ಇಷ್ಟೆಲ್ಲ ಆದಮೇಲೆ ನಿಮಗೆ ಸ್ವಲ್ಪ ಡೇ ಬೈ ಡೇ ಸ್ವಲ್ಪ ಕ್ಯಾಮ್ರಾ ಮುಂದೆ ನೀವೆಲ್ಲ ಮಾತಾಡ್ತಿರಲ್ಲ, ನಿಮ್ಗೆ ಸ್ವಲ್ಪ ಹೆದರಿಕೆ ಅನ್ನೋದು ಕಡಿಮೆ ಆಗ್ತೈತಿ. ಸೊ ನೀವು ಮಾತಾಡೋಕ್ಕಾಗಲಿ ಅಥವಾ ನಾನಿನ್ನೂ ಕರೆಕ್ಟಾಗಿ ಮಾತಾಡೋಲ್ಲ, ನನಗೂ ಗೊತ್ತೈತಿ. ಬಟ್ ನನಗೆ ಎಷ್ಟಾಗುತ್ತೆ ನಾನು ಅಷ್ಟು ಮಾತಾಡಕತ್ತೀನಿ. ಸೊ ನನ್ನ ಮನಸ್ಸೊಳಗೆ ಏನಿಲ್ಲ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಷ್ಟ. ಸೊ ಡೇ ಬೈ ಡೇ ನಿಮ್ಮದು ಮಾತಾಡೋದು ಇಂಪ್ರೂವ್ ಆಗ್ತೈತಿ. ಆಮೇಲೆ ನಿಮ್ಮದು ಏನಿರುತ್ತಲ್ಲ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದು ಭಯ ಆಗ್ತಿರ್ತೈತಲ್ಲ, ಅದೆಲ್ಲ ಹೋಗ್ತೈತಿ. ಆಮೇಲೆ ನೆಕ್ಸ್ಟ್ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಡೈಲಿ ಲಾಗ್ಸ್ ಮಾಡಿರಿ. ಡೈಲಿ ಲಾಗ್ಸ್ ಅಂದರೆ ನಂದಂತರೂ ಇವಾಗ ಡೈಲಿ ಲಾಗ್ಸಾಗ ಅದೇ ರೂಟೀನ್ ಇರುತ್ತಲ್ಲ, ನಂಗೆ ತೋರ್ಸೋಕೆ ಇಂಟ್ರೆಸ್ಟ್ ಇಲ್ಲ. ಎಲ್ಲರೂ ಮಾಡ್ತಾರೆ ಅಂತ ನಾನು ಮಾಡೋಕ್ಕೆ ಹೋಗೋದಿಲ್ಲ. ಸಪೋಸ್ ನಾನು ಏನಾದ್ರು ಬೇರೆ ಪ್ಲೇಸಿಗೆ ಹೋದ್ರೆ ಅಲ್ಲಿ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ತೀನಿ. ಆಮೇಲೆ ಬೇರೆ ಕಂಟೆಂಟ್ ಸಿಗ್ತಾರೆ, ಕಂಟೆಂಟ್ ಬಗ್ಗೆ ನಾನು ಮಾತಾಡ್ತೀನಿ ಮುಂದಿನ ವಿಡಿಯೋಗಳಲ್ಲಿ. ಸೊ ನಿಮಗೇನಾದರೂ ಡೈಲಿ ಲಾಗ್ಸ್ ನೀವೇನಾದರೂ ಬೇರೆ ಕಡೆ ಹೋಗೋದಿತ್ತಂದ್ರೆ ಅಥವಾ ಬೇರೆ ಕಡೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀರಿ, ಆಮೇಲೆ ಮಧ್ಯಾಹ್ನ ಏನು ಮಾಡ್ತೀರಿ, ಸಾಯಂಕಾಲ ಏನು ಮಾಡ್ತೀರಿ, ರಾತ್ರಿ ಏನು ಮಾಡ್ತೀರಿ, ಎಲ್ಲನೂ ನೀವು ಈ ವಿಡಿಯೋ ಮುಖಾಂತರ ತೋರಿಸ್ಬೋದು. ಅದು ಡೈಲಿ ಕಂಟೆಂಟ್ ಆಗ್ತೈತಿ. ಬಿಕಾಸ್ ನಮ್ಮ ಜನ ನೀವು ಏನೇನು ಮಾಡ್ತೀರಿ ಅನ್ನೋದು ನೋಡೋಕೆ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಈ ಥರ ಡೈಲಿ ಲಾಗ್ಸ್ ಮಾಡಿರಿ, ಅದು ಜಾಸ್ತಿ ರೀಚ್ ಆಗ್ತೈತಿ ಜನಕ್ಕೆ. ಸೊ ಅದಾದಮೇಲೆ ಮತ್ತು
ಈ ಕಂಟಿನ್ಯೂ ಮಾಡ್ತಾ ಎಲ್ಲರೂ ಒಂದು ಹೊಸ ಪ್ಲೇಸಸ್ ಹೋಗ್ತೀರಾ, ಅಥವಾ ನಿಮ್ಮದು ಫೇವ್ರೇಟ್ ಪ್ಲೇಸ್ ಇರುತ್ತಲ್ಲ ಅಲ್ಲಿ ಹೋಗ್ತೀರಾ. ಅಲ್ಲಿ ಹೋಗಿ ಸುಮ್ಮನೆ ಮುಂಚೆ ಎಲ್ಲ ಏನು ಮಾಡ್ತಿದ್ರಿ, ಫೋಟೋಸ್ ತೊಗೋತಿದ್ರಿ, ಹಾಗೆ ಒಂದು 5 ನಿಮಿಷ 10 ನಿಮಿಷದ ಒಂದು ವೀಡಿಯೋ ಮಾಡ್ಕೊಂಡು ಬರ್ತಿದ್ರಿ. ಬಟ್ ಇವಾಗ ಹಂಗೆ ಮಾಡಬೇಡ್ರಿ, ಫುಲ್ ಒಂದು 5ರಿಂದ 15 ನಿಮಿಷ ವೀಡಿಯೋ ಮಾಡಿರಿ. ಅದಕ್ಕೆ ಒಳ್ಳೆ ಕಂಟೆಂಟ್ ಕೊಡ್ರಿ. ಕಂಟೆಂಟ್ ಅಂದರೆ ಅದು ಒಳ್ಳೆ ಅದ್ರದ್ದು ಇನ್ಫಾರ್ಮೇಷನ್ ಕೊಡ್ರಿ ಆ ಪ್ಲೇಸಸ್ ಬಗ್ಗೆ. ಸೊ ಎಲ್ರಿಗೂ ಅದು ನೋಡೋಕೆ ಇಷ್ಟ ಆಗ್ತೈತಿ. ಸೊ ನಿಮ್ಗೆ ವ್ಯೂಸ್ ಬರ್ತಾವೆ. ಹೀಗೆ ಬರ್ತಾ ಸಬ್ಸ್ಕ್ರೈಬರ್ನು ಜಾಸ್ತಿ ಆಗ್ತಾವೆ. ಆಮೇಲೆ ಇಷ್ಟೇ, ಇವಾಗ ನೀವು ಪಬ್ಲಿಕ್ ಪ್ಲೇಸಿಗೆ ಹೋದ್ರೆ ಬಟ್ ಯಾರಿಗೆ ಹೆದರಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮೊಬೈಲ್ ಆಯಿತು ನೀವು ಆಯಿತು ಅಷ್ಟೇ, ಆಜು ಬಾಜು ಅವ್ರು ಇವ್ರು ನೋಡ್ತಿರ್ತಾರೆ, ಆ ಕಡೆ ನೋಡ್ತಿರ್ತಾರೆ ಈ ಕಡೆ ನೋಡ್ತಾರೆ ಅಂತ ತಲೆನೇ ಕೆಡಿಸ್ಕೋಬೇಡ್ರಿ. ನೀವು ಆಯ್ತು ನಿಮ್ಮ ಮೊಬೈಲ್ ಆಯಿತು, ನಿಮ್ಗೆ ಏನು ಕಂಟೆಂಟ್ ಇರುತ್ತಲ್ಲ ಮಾತಾಡ್ಕೊಂತ ಸುಮ್ಮನೆ ಹೋಗಬೇಕು. ಅದೊಂದು ಮಾತು. ಸೊ ನೀವು ಪಬ್ಲಿಕ್ ಪ್ಲೇಸ್ದಾಗ ಮಾತಾಡ್ಕೊಂತ ಹೊಂಟಿರ್ತೀರಲ್ಲ, ಸೊ ನೀವು ಯಾವಾಗಲೂ ಲೈಕ್ ಒಂದೇ ಕಡೆ ಸ್ಟಿಕ್ ಔಟ್ ಆಗಬೇಡ್ರಿ, ಒಂದೇ ಕಡೆ ನಿಂತು ಲಾಗ್ ಮಾಡೋಕೆ ಹೋಗ್ಬೇಡ್ರಿ, ನಡ್ಕೊಂತ ಮಾತಾಡ್ಕೊಂತ ಹೋಗ್ರಿ. ಯಾಕಂದ್ರೆ ನಿಮ್ಗೆ ಮೈಂಡ್ ಡೈವರ್ಟ್ ಆಗಲ್ಲ. ಆಮೇಲೆ ಎಲ್ಲರೂ ನಿಮ್ಮ ಹತ್ರನೇ ಫೋಕಸ್ ಮಾಡ್ತಿರ್ತಾರೆ. ಸೊ ಇವು ಏನು ಮಾಡಕತ್ತಾನಪ್ಪ ಅಂತ ನೀವು ನಿಂತು ಏನಾದರೂ ಮೊಬೈಲ್ಗೊಂದು ಲಾಗ್ ಮಾಡಕತ್ರ, ಇವು ಯಾರು ನಾವು ವಿಡಿಯೋ ಮಾಡಕತ್ತಾರ ಅಂತ ಅನಿಸ್ತೈತೆ ಅಂತ ನಮಗೆ ಅನಿಸ್ತೈತಿ. ಬಟ್ ಅವ್ರಿಗೇನು ಅನಿಸ್ತೈತೆ ಯಾರಿಗೂ ನಮಗೆ ಗೊತ್ತಿರಂಗಿಲ್ಲ ಆ್ಯಕ್ಚುಲಿ ಹೇಳಬೇಕಾದ್ರೆ ನಿಮಗೆ. ಸೊ ಹಿಂಗೆ ಓಡಾಡ್ಕೊಂತ ಲಾಗ್ ಮಾಡಿರಿ, ಯಾರು ನಿಮ್ಮ ಹತ್ರ ಗಮನ ಕೊಡಲ್ಲ. ಯಾಕಂದ್ರೆ ಅವ್ರ ಕೆಲಸನ ಅವ್ರದ್ದು ರಾಮಾಯಣ ಮಹಾಭಾರತ ಜಾಸ್ತಿ ಇರ್ತೈತಿ. ಸೊ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ, ಅವ್ರ ಲೋಕದಾಗ ಇರ್ತಾರೆ. ನಿಮ್ಗೆ ಆರಾಮ್ಸೆ ಲಾಗ್ ಮಾಡಿರಿ, ನಿಮ್ಗೆ ಒಳ್ಳೆ ವ್ಯೂಸ್ ಬರ್ತಾವೆ. ಯಾಕಂದ್ರೆ ಹೊರಗಡೆ ಹೋಗಿ ಲಾಗ್ ಮಾಡೋದಂದ್ರೆ ಇವಾಗ ಸಿಕ್ಕಾಪಟ್ಟೆ ವ್ಯೂಸ್ ಬರೋಕತ್ತಾವು, ನಿಮ್ಮ ಚಾನಲ್ನು ಗ್ರೋ ಆಗ್ತೈತಿ. ಸೊ ಈ ಥರ ಮಾಡಬೇಕಂತ ನೀವು ಏನಾರು ಅನ್ಕೋದಿರ, ಸೊ ಈ ಸೊಲ್ಯೂಷನ್ ನಿಮಗೆ ಪರ್ಫೆಕ್ಟ್ ಅನ್ನಿಸ್ತೈತಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ನಿಮ್ಗೆ ಏನಾದರೂ ಸಜೆಷನ್ ಇರೋದಿತ್ತಂದ್ರೆ ನನ್ನ ಬಗ್ಗೆ ನಾನು ಹೆಂಗೆ ಮಾತಾಡಕತ್ತಿಲ್ಲ, ಇನ್ನೂ ನಾನು ಏನು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಬಿಕಾಸ್ ಇದು ನನ್ನ ಲರ್ನಿಂಗ್ ಕರ್ವ್. ಸೊ ನಾನು ಇನ್ನೂ ಕಲಿತಾ ಇದ್ದೀನಿ. ನನ್ನ ಎಕ್ಸ್ಪೀರಿಯನ್ಸ್ ಏನಿದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್.